ಓಂ ಶಾಂತಿ. ಇವತ್ತು ಎಲ್ಲರಿಗೂ ಬೆಲ್ಲದಿಂದ ಕೇಕ್ ಹೇಗೆ ಮಾಡೋದನ್ನು ನೋಡೋಣ್ರಿ. ಬೆಲ್ಲದ ಐಟಮ್ದಿಂದ ನಾವು ಕೇಕ್ ಹೇಗೆ ಮಾಡೋದು ಅದನ್ನು ನೋಡೋಣ. ಸಕ್ಕರೆದಿಂದ ಮಾಡ್ತೇವೆ ಮತ್ತು ಇವತ್ತು ನಾವು ಯೂಸ್ ಮಾಡ್ತಾ ಇದ್ದೀವಿ ಕೇಕಿಗೆ ಬೆಲ್ಲ ಮತ್ತು ಗೋಧಿ ಹಿಟ್ಟು, ವಿಚ್ ಈಸ್ ಹೆಲ್ತಿಗೆ ಭಾಳ ಚಲೋ. ಸೊ ಇದನ್ನು ಟ್ರೈ ಮಾಡೋಣ್ರಿ. ಇದರಲ್ಲೇ 1 ಕಪ್ಪು ನಾವು ಬೆಲ್ಲವನ್ನು ತೊಗೊಂಡೀವಿ, ಇನ್ನೊಂದು ಕಪ್ ಬೆಲ್ಲವನ್ನು ತೊಗೊಂಡ್ರಿ. ಹಾಂ, ಈ ರೀತಿ ಇಷ್ಟು ಇನ್ನೊಂದು ಕಪ್ ತೊಗೊಂಡಿದ್ದೀವಿ. ಹಾಕ್ರಿ. ಇದಕ್ಕೆ ನಾವು ತೊಯ್ಯುವಷ್ಟು ಹಾಲು ಹಾಕ್ಕೊಂಡ್ರಿ. ಇವಾಗ ಹಾಲು ಹಾಕ್ತಾಯಿದೆ ನೋಡ್ರಿ. ಹಾಕ್ರಿ. ಫುಲ್ 1 ಕಪ್ ಹಾಲು ಹಾಕ್ತಾಯಿದ್ರಿ. ಇಡ್ಲಿ ಹಿಟ್ಟುಗತ್ತೆ ಬರ್ಬೇಕು ನೋಡ್ರಿ ಕೇಕ. ಅಷ್ಟು ಹಾಲು ಹಾಕೋರಿ. ಆಮೇಲೆ ಬೇಕಾದ ಕೇಕ್ ನೋಡಿ ಹಾಲು ಹಾಕಕ್ಕೆ ಬರುತ್ತೆ. ಇವಾಗ ಈ ರೀತಿ ಮಿಕ್ಸ್ ಮಾಡ್ಬೇಕು. ಬಾಬಾ ಏನು ಹೇಳಿದ್ರಿ ಅಕ್ಕೋರ? ಬಾಬಾ ಹೇಳಿದ್ರಿ ರಾಜಾಯಿ ತಿಲಕವನ್ನ ಕೊಡ್ತಾ ಇದೀನಿ ಮಕ್ಕಳಿಗಾಗಿ ಅಂತ ಹೇಳಿದ್ರಿ. ಬಾಬಾ ಸತ್ಯುಗದಲ್ಲಿ ಬಂಗಾರ ಕಾಣ್ಲಿಕ್ಕಿಲ್ಲ ಇಲ್ಲಿ, ಆದ್ರೆ ಸತ್ಯುಗದಲ್ಲಿ ನಿಮ್ ಬಂಗಾರದ ಮಹಲ ಇರ್ತೈತೆ ಅಂತ ಹೇಳಿದ್ರಿ. ಆಮೇಲೆ ಆತ್ಮ ಅವಿನಾಶಿ ಐತಿ. 84 ಚಕ್ರ 84 ನಿಮ್ ಜನ್ಮನು ಏನೈತೆ ಆತ್ಮದಾಗ ಅವಿನಾಶಿ ಐತೆ ಅಂತ ಹೇಳಿದ್ರಿ. ಬಾಬಾ ಹೇಳಿದ್ರು ಬ್ರಹ್ಮ ತಂದೆ ಒಳಗ ನಾನು ಕೊನೆ ಜನ್ಮದಾಗ ಬರ್ತೀನಿ. ಶ್ರೀಮದ್ ಅಂತೆ ನಡೆದ್ರಂದ್ರೆ 21 ಜನ್ಮದ 21 ಪೀಳಿಗೆಗೆ ನಾ ಆಸ್ತಿ ಕೊಡ್ತೀನಿ. ಮತ್ತೆ ಬಾಬಾ ಹೇಳಿದ್ರಿ ಭಕ್ತಿ ಮಾಡುದಂತಂದ್ರೆ ಏನೋ ಗೊಂಬೆ ಆಟಿದ್ದಂಗ 5 ದಿವಸ ತರ್ತೀರಿ ಮತ್ ಹೋಗಿ ನೀರ್ನಲ್ಲಿ ಮುಳುಗಿಸ್ತೀರಿ, ಇದು ಖರ್ಚುನು ವ್ಯರ್ಥ. ಆಮೇಲೆ ಜ್ಞಾನನ ಆಗೈತಿ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿದ್ರು. ಓಂ ಶಾಂತಿ. ಇವಾಗ ಇದಕ್ಕೆ 1 ಕಟೋರಿ ನಾವು ಬೆಣ್ಣೆನ ಹಾಕೋಣ. ಬೆಲ್ಲ ಮತ್ತು ಹಾಲು ಮಿಕ್ಸ್ ಆಗೈತ್ರಿ. ಇವಾಗ ಕರಗಿದೆ ಬೆಲ್ಲ. ಈಗ 1 ಕಟೋರಿ ಬೆಣ್ಣೆ ಹಾಕ್ತಾ ಇದ್ದೀವಿ. ಮತ್ತೇನು ಹೇಳಿದ್ರಕ್ಕೋರು ಬಾಬಾ? ಬಾಬಾ ಮತ್ತೇನು ಹೇಳಿದ್ರಿ? ಬ್ರಹ್ಮ ಬಾಬನ ಶರೀರೊಳಗೆ ಬಾಬಾ ಬರ್ತಾನ್ರಿ. ಬಂದ ಏನು ಹೇಳ್ತಾ ಇದ್ದ, ನನ್ನ ನೆನಪು ಮಾಡ್ರಿ, ವಿಕರ್ಮ ವಿನಾಶ ಆಕೈತಿ. ಈ ಡ್ರಾಮಾನ್ಯಾಗಂತೂ ವಿನಾಶ ಅಂತೂ ಫಿಕ್ಸ್ ಐತಿ. ಮತ್ತು ಬಾಬಾ ಏನು ಹೇಳಿದ್ರಿ? ಬಾಬಾ ಈ ಕಲಿಯುಗದ ಕರಪ್ಷನ್ ಅಡಲ್ಟ್ರೇಷನ್ ಭಾಳ ಐತಿ. ಮತ್ತು 84 ಜನ್ಮ ಇವ್ರದ್ದು ಆಗೈತೆ ಅಂತ ಬ್ರಹ್ಮ ಬಾಬಾಗೂ ಗೊತ್ತಿರಲಿಲ್ಲ. ಮತ್ರಿ ಮತ್ತೇನು ಹೇಳಿದ್ರಿ ಬಾಬಾ? ಬಾಬಾ ಹೇಳಿದ್ರು ನೀವು ಎಲ್ಲಿ ಬೇಕಾದ್ರೆ ಹೋಗಿ ಸೇವೆ ಮಾಡಬಹುದು, ನಾ ಸೇವೆಗೇನ ಬ್ಯಾಡ್ ಅಂತ ಹೇಳೋದಿಲ್ಲ. ಮತ್ತೆ ನಿಮ್ಮ ತನು ಮನ ಧನದಿಂದನೇ ನೀವು ಬಾಬಂದ ಸೇವೆ ಮಾಡ. ಇದಕ್ಕೆ 1 ಕಟೋರಿ ಗೋಧಿ ಹಿಟ್ಟು ಹಾಕ್ತಾ ಇದ್ದೀರಿ, ಇನ್ನೊಂದು ಕಟೋರಿನೂ ಗೋಧಿ ಹಿಟ್ಟು ಹಾಕ್ತೈತ್ರಿ. ಇದ್ರಲ್ಲೇ 2.5 ಕಟೋರಿಲೇ ಗೋಧಿ ಹಿಟ್ಟನ್ನು ಹಾಕಿದ್ದೀರಿ. ಈಗ 2.5 ಕಟೋರಿ ಹಾಕೊಂಡಿದ್ದೀವಿ ರೀ. ಇವಾಗ ರೀ ಇದು 1 ಕಟೋರಿ ಹಾಲಿನ ಪೌಡ್ರ್ ಹಾಕಕತ್ತೈತಿ. ಹಾಕಿ ಇದು ಮತ್ತೆ ಹಿಟ್ಟು ನೋಡ್ತಾ ಇದ್ರಲ್ರಿ ಗಟ್ಟಿ ಆಗೈತಿ. ಸ್ವಲ್ಪ ಇದಕ್ಕೆ ಹಾಲು ಹಾಕೋರಿ ಅನ್ನೋ ಸ್ವಲ್ಪ. ಇಡ್ಲಿ ಹಿಟ್ಟು ಬರ್ಬೇಕು ನೋಡ್ರಿ. ಇಡ್ಲಿ ಹಿಟ್ಟು ಅಷ್ಟು ಬರುವಷ್ಟು ನಾವು ಹಾಲು ಹಾಕೋಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ತಾ ಇದ್ದೀವಿ. ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ತಾ ಇದ್ದೀರಿ. ಇವಾಗ ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀವಿ ರೀ. ಇದು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀವಿ. ಇದು 1 ಸ್ಪೂನ್ ನಾವು ಬೇಕಿಂಗ್ ಪೌಡ್ರ್ ಹಾಕ್ತಾ ಇದ್ದೀವಿ ರೀ. ಈಗ ಇದಕ್ಕೆ ಮೇನ್ ಸೀಕ್ರೆಟ್ ಏನ್ರಿ, ಲಿಂಬೆಹಣ್ಣು ಹಿಂಡೋಣ್ರಿ. ಈ ರೀತಿ ಫ್ಲಫ್ ಬರ್ತೈತಿ. ಹಿಂಗೆ ಬುರುಗ್ ಬಂತಂದ್ರೆ ಕೇಕ್ ಭಾರಿ ಆಕೈತ್ರಿ. ಕಳಿಸ್ರಕೋ ಇನ್ನು ಕಳಿಸಿ ಹಾಕಿ ಬಿಡೋದು ನೋಡ್ರಿ.
ಓಂ ಶಾಂತಿ ನೋಡ್ತಾ ಇದ್ದೀರಲ್ರಿ ಕೇಕು ಇಷ್ಟು ಫ್ಲಫಿ ಆಗೈತಿ, ಸ್ಮೂತ್ ಆಗೈತಿ. ಹೇಳ್ತೀನಿ ರೀ, ಟೇಸ್ಟ್ನಾಗೂ ಇಷ್ಟು ಭಾರಿ ಆಗೈತಲ್ಲ. ಮ್ಯಾಗ ಡ್ರೈ ಫ್ರೂಟ್ಸ್ ಹಾಕೈತ್ರಿ. ಇದು ತಿಂದ್ರಂತೂ ಗೋಧಿ ಹಿಟ್ಟಿದ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟ್ ಆಗೈತಿ. ಸೊ ಇವತ್ತು ಟ್ರೈ ಮಾಡಿರಿ. ಮತ್ತು ಹೆಲ್ದಿ ಅಲ್ರಿ, ಮೈದಾ ಹಿಟ್ಟಿಲ್ಲ, ಸಕ್ರೆ ಇಲ್ಲ, ಶುಗರ್ ಯಾರಿಗೆ ಐತಿ ಅದನ್ನು ಕೂಡ ಟ್ರೈ ಮಾಡ್ಬೋದು. ಮತ್ತು ಕಾಮೆಂಟ್ ಸೆಕ್ಷನ್ನಾಗ ಹಾಕಿರಿ ಹೇಗೆ ಅನಿಸ್ತು ಅಂತ ಹೇಳಿ. ಗೋಧಿ ಹಿಟ್ಟಿಂದ ಟ್ರೈ ಮಾಡಿ ನೋಡಿರಿ ಎಷ್ಟು ಭಾರಿ ಬಂದೈತಿ ನೋಡಿರಿ. ಮತ್ತು ಟೇಸ್ಟು ಇಷ್ಟು ಯಮ್ಮಿ ಆಗೈತಲ್ರಿ, ಭಾರಿ ಅಂದ್ರೆ ಭಾರಿ.